ಗೋಯಿಂಗ್ ಥ್ರೂ ಇಸ್ ಫಾದರ್ಹುಡ್. ಸೊ ಈ ಟೈಮಲ್ಲೇ ಈ ಫಾದರ್ ಅನ್ನೋ ಫಿಲಮ್ ಮಾಡಿದ್ರಿ. ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ. ಅಲ್ಲ, ನಾನು ಇನ್ನೂ ಫಾದರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಅವಾಗ ಸೈನ್ ಮಾಡಿದ ಸಿನಿಮಾ ಇದು. ಫಾದರ್ ಆಗ್ತೀನಿ ಅಂತ ಗೊತ್ತಾಗ್ಲೇ ಸಿನಿಮಾ ಮಾಡಿದ್ವಿ. ಅದಕ್ಕೂ ಮುಂಚೆ ನಾನು ಕಮಿಟ್ ಆಗಿತ್ತು, ಅದಾದ್ಮೇಲೆ ಫಾದರ್, ಆಮೇಲೆ ಅಲ್ಲಿ ಕಮಿಟ್ ಆಗಿತ್ತು. ಇದೇನಾದ್ರು ಶಕುನ ಆಯ್ತಾ ಫಾದರ್ ಅಂತ ಹೇಳಿದ ತಕ್ಷಣ? ಹೌದು, ಆ್ಯಕ್ಚುಲಿ ಐ ಥಿಂಕ್ ಒಂದು 2 months 1.5 months ಗ್ಯಾಪ್ ಅಷ್ಟೇ ಅದು. ಸೊ ರೀಲ್ಗೂ ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಲ್ ಆ್ಯಂಡ್ ರಿಯಲ್ ನಿಮ್ಗೆ ಅನಿಸ್ತಾ ಇದೆ? ಅದಿನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಫಾದರ್ದು, ಬಟ್ ಇಡೀ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ನನಗೆ ಇನ್ನೂ ನನ್ನ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿಲ್ಲ. ನಾನು ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇರೋದ್ರಿಂದ ಆಮೇಲೆ ಆಸಲ್ಲಿದ್ದಾರೆ. ಸೊ ನಾವು ಯು ಆರ್ ಅ ಬ್ಯಾಚುಲರ್ ಅಂತ ಅನ್ಬೇಕಲ್ವಾ? ರೈಟ್, ನೋ ಬ್ಯಾಚುಲರ್. ಅದೇ ಪಾಪ. ಓಕೆ, ಹಾಗಾದ್ರೆ ಚಂದ್ರು ಅವ್ರಿಗೆ ಸರ್, ಅಂದರೆ ನಮಸ್ಕಾರ. ನಮಸ್ಕಾರ. ನೀವು ತಂದೆ, ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಒಂದು ಫಾದರ್ ಅಂತ ಹೆಸರಿಟ್ಟು, ಆದರೆ ಎಮೋಷನ್ಸ್, ದೇರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಬಿಹೈಂಡ್ ದಿಸ್. ಇದ್ರ ಬಗ್ಗೆ ನೀವೇನೋ ಹೇಳಬೇಕು ಅಂತಂದ್ರೆ? ಅಮ್ಮ, ನನಗೆ ಈ ಕತೆ ಲೈನ್ ಕೇಳಿದ ತಕ್ಷಣ ರಾಜಮೋಹನ್ ಇಮಿಡಿಯೇಟ್, ಅವ್ರು ಯಾರೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ, ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರು ನನ್ನ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗೇನೆ. ಅಂದರೆ ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರನ್ನೂ ಕಾಡುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ಮೇಲೆ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು? ಅಮ್ಮ, ನನಗೇನು ಗೊತ್ತಾ, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ಕ್ಯಾಟಗರಿ, ನಾನು ಲಿರಿಕ್ ಬರಿತೀನಿ ಗೊತ್ತಾ? ತಾಜ್ ಮಹಲಲ್ಲಿ ನಾನು ಅಷ್ಟು ಲಿರಿಕ್ ನನ್ನ ಲಿರಿಕ್ಕು ಅರ್ಧ ಲಿರಿಕ್ ನಾನೇ ಬರಿತೀನಿ ನನ್ನ ಸಿನಿಮಾದಲ್ಲಿ. ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಪಾಪ ತುಂಬ ಜನ ಇದ್ದಾರೆ. ಡೈಲಾಗ್ ನಾನೇ ಬರಿತೀನಿ, ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಅಲ್ಲ, ಏನು ಹೇಳಕ್ಕೆ ಕೊಟ್ಟೆ ಅಂದರೆ ನೋಡಿ, ಅದಕ್ಕೆ ಅವ್ರು ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಇಷ್ಟ ಆಯಿತು. ಅವರು ಬೇರೆ ರಾಜ್ಯದಿಂದ ಬಂದರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣವೇ ನನಗೊಂದು ಚಾರ್ಮಿನಾರ್ ಥರ ಫೀಲ್ ಆಯಿತು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಯ್ಯೋ ಅಮೇಝಿಂಗಾಗಿ ತುಂಬ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರು ಪಲ್ಯ ಎಷ್ಟು ದೊಡ್ಡ ಹಿಟ್ಟು ಆ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್. ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ, ಯಾರು ಏನಂದ್ರು. ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, RC ಸ್ಟುಡಿಯೋಸ್ ಶಕ್ತಿ. ಅಣ್ಣ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ಅಮ್ಮ, ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆಯಮ್ಮ. ಚಂದ್ರು ಸರ್, ಸದ್ಯಕ್ಕೆ ಇದನ್ನು ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸೋಂಥ ಚಾಲೆಂಜ್ ಇದೆಯಾ? ಸರ್ ಏನು ಗೊತ್ತಾ, ನಾನು RC ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್. ಅದು ನಾನು ಅಷ್ಟನ್ನು ಒಂದು ಸ್ಟೆಪ್ ಅದು ನಂದು. ಅಂದರೆ 12 ಸಿನಿಮಾನೂ ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗಿಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗಿಟ್ಟು RC ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ RC ಸ್ಟುಡಿಯೋಸ್ ಮಾಡಿ, ಆ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ RC ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದರೆ, ಇದು ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿಲಿ ಅವ್ರು ನನ್ನ ಕೊಲಾಬ್ರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗುವಿಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗ್ಡೆ ಸಾಹೇಬರು ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. RC ಸ್ಟುಡಿಯೋಸ್ ಅಂದರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನಪ್ ಸಿನಿಮಾಗಳಿದ್ದಾವೆ. ಈ ಒಂದು ಇದರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದೀವಿ. ಲೈನು ಸಾಲು ಇನ್ನು RC ಸ್ಟುಡಿಯೋಸಲ್ಲಿ ಸಿನಿಮಾಗಳು ಬರ್ತವೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.